ನಮಸ್ಕಾರ ಎಲ್ಲರಿಗೂ. ನಮ್ ಕುಂದಾಪುರ ಊರಲ್ಲಿ ಮನೆ ಪೂಜೆ ಮತ್ತೆ ಮನೆ ಮದ್ವೆ ಹೆಂಗ್ ನಡೆಯುತ್ತೆ ಅಂತ ಈ ಕುಂದಾಪುರ ಸೀರೀಸ್ ನ ಪಾರ್ಟ್ 2 ಅಲ್ಲಿ ನೋಡೋಣ ಬನ್ನಿ. ಬೆಳಿಗ್ಗೆ ಬೇಗ ಎದ್ದು ಹಳದಿ ಮತ್ತೆ ಮೆಹಂದಿ ಶಾಸ್ತ್ರಕ್ಕೆ ಏನೇನ್ ಪ್ರಿಪೇರ್ ಮಾಡ್ಬೇಕು ಅದನ್ನ ರೆಡಿ ಮಾಡ್ಕೊಂಡ್ವಿ. ಬಟ್ ನಾನಂತೂ ಆರಾಮಾಗಿ ಒಂದ್ ಮಾವಿನ ಹಣ್ಣು ತಿನ್ಕೊಂಡು ನಮ್ ಚಿಕ್ಕಮ್ಮ ಹತ್ರ ಹೆಡ್ ಮಸಾಜ್ ಮಾಡ್ಕೊಂಡೆ. ಅಷ್ಟರಲ್ಲೇ ನಮ್ದು ಊಟ ಟೈಮ್ ಆಯ್ತು. ಊಟ ಎಲ್ಲ ಮುಗಿಸ್ಕೊಂಡು ನಮ್ ತಾತನ ಮನೆಗೆ ಹೊರಟ್ವಿ. ಅಲ್ಲೇ ಮಧ್ಯದಲ್ಲಿ ನಮ್ ಕುಂದಾಪುರ ಸ್ಪೆಷಲ್ ಐಸ್ ಕ್ರೀಮ್ ಗಟ್ಬಟ್ ಕೂಡ ತಿಂದ್ವಿ. ಇವರು ನಮ್ ತಾತ. ನನ್ ಪ್ರಕಾರ ನನ್ ಬಾಡಿ ಬಿಲ್ಡಿಂಗ್ ಜೆನೆಟಿಕ್ಸ್ ಇವರಿಂದನೇ ಬಂದಿರೋದು. ಯಾಕಂದ್ರೆ ಇವರು ಸ್ಟ್ರಾಂಗ್ ಫಿಶರ್ ಮ್ಯಾನ್ ಆಗಿದ್ರು. ಆಮೇಲೆ ಮನೆಗೆ ಬಂದು ಕಸಿನ್ಸ್ ಎಲ್ಲ ಕುತ್ಕೊಂಡು ಮಾತಾಡಿದ್ವಿ. ನಂತರ ನಾವೆಲ್ಲ ಹಳ್ದಿಗೆ ರೆಡಿ ಆದ್ಮೇಲೆ ಎಲ್ಲರೂ ಬ್ರೈಟ್ ಜೊತೆ ವಿಡಿಯೋ ಶೂಟ್ ಮಾಡ್ಕೊಂಡ್ವಿ. ಅಷ್ಟರಲ್ಲೇ ನಮ್ಮ ಅಣ್ಣ ಮೈಕ್ ಎತ್ಕೊಂಡು ಹಾಡು ಹೇಳಕ್ ಶುರು ಮಾಡ್ದ. ಆಮೇಲೆ ಹಳ್ದಿ ಶಾಸ್ತ್ರ ಶುರು ಆಯ್ತು. ಶಾಸ್ತ್ರದ ಮಧ್ಯದಲ್ಲಿ ಮನೆಯವರೆಲ್ಲರೂ ಡ್ಯಾನ್ಸ್ ಮಾಡಕ್ ಶುರು ಮಾಡಿದ್ವಿ. ನಮ್ಮೆಲ್ಲರನ್ನು ಡ್ಯಾನ್ಸ್ ಮಾಡೋದ್ ನೋಡ್ಬಿಟ್ಟು ನಮ್ಮ ಅಜ್ಜಿ ಕೂಡ ಡ್ಯಾನ್ಸ್ ಮಾಡಕ್ ಶುರು ಮಾಡ್ಬಿಟ್ರು. ಡ್ಯಾನ್ಸ್ ಎಲ್ಲ ಆದ್ಮೇಲೆ ನಾವೆಲ್ಲರೂ ವಾಟರ್ ಬಾಲ್ ತಗೊಂಡು ಬ್ರೈಡ್ ಮೇಲೆ ಹಾಕಿದ್ವಿ. ಹಳ್ದಿ ಶಾಸ್ತ್ರ ಅಂತೂ ಮಿನಿ ಹೋಲಿ ಆಗ್ಬಿಟ್ಟಿತ್ತು. ಆಮೇಲೆ ಮೆಹಂದಿಗೆ ರೆಡಿ ಆಗ್ಬೇಕಾದ್ರೆ ನಮ್ ತಂಗಿ ನಮ್ಮೆಲ್ಲರಿಗೂ ಲೈಟ್ ಆಗಿ ಮೇಕಪ್ ಮಾಡಿದ್ಲು. ಇವಾಗ ನೋಡಿ ನಮ್ ಬ್ರೈಡ್ದು ಎಂಟ್ರಿ ಆಯ್ತು. ನಾನು ನಮ್ಮ ಅಣ್ಣಂದಿರಂತೂ ಮಧ್ಯದಲ್ಲೇ ಒಂದ್ಸತಿ ಊಟ ಮಾಡ್ಕೊಂಡ್ ಬಂದ್ಬಿಟ್ವಿ. ಎಲ್ಲಾರ್ದು ಊಟ ಆದ್ಮೇಲೆ ಮತ್ತೆ ಫ್ಯಾಮಿಲಿ ಡ್ಯಾನ್ಸ್ ಶುರು ಆಯ್ತು. ಅಂಡ್ ನಮ್ಮೂರಲ್ಲಿ ಈ ಒಂದು ಸಾಂಗ್ ನ ಯೂಸ್ ಮಾಡಿಲ್ಲ ಅಂದ್ರೆ ನಮ್ಮೆಲ್ಲರಿಗೂ ಡ್ಯಾನ್ಸ್ ಮಾಡಕ್ಕೆ ಮಜಾ ಇರಲ್ಲ. ಮೆಹಂದಿ ಮುಗಿಯೋಷ್ಟರಲ್ಲಿ ಒಬ್ಬೊಬ್ರು ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ರು. ನೆಕ್ಸ್ಟ್ ದಿನ ಮನೇಲಿ ಏನೇನ್ ನಡೀತು ಮತ್ತೆ ಮದ್ವೆ ಹೆಂಗ್ ನಡೀತು ಅಂತ ಥರ್ಡ್ ಪಾರ್ಟ್ ಅಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಫಾಲೋ ಮಾಡೋದು ಮರಿಬೇಡಿ.